ನಮಸ್ತೆ. ಇವತ್ತು ನಾನು ಒಂದು ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸಿಂಪಲ್ಲಾಗಿ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇದಕ್ಕೆ 1.5 ಬಟ್ಲಷ್ಟು ಗೋಧಿ ಹಿಟ್ಟು ತೆಗೆದಿಕ್ಕಿದ್ದೀನಿ, 1 ಬಟ್ಲು ಅಕ್ಕಿ ಹಿಟ್ಟು, ಚಿಕ್ಕ ಬೌಲಲ್ಲಿ ಮೈದಾ, ಇದು ಮಿಲ್ಕ್ ಪೌಡರು, 2-3 ಚಮಚ ಮಿಲ್ಕ್ ಪೌಡರು, ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನು ಈಸ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ಮೈದಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಮಿಲ್ಕ್ ಪೌಡ್ರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದನ್ನೆಲ್ಲ ಸ್ವಲ್ಪ ಫಸ್ಟು ಈ ಥರ ಡ್ರೈ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಬರೋ ಹಂಗೆ ಕಲಿಸ್ಕೊಬೇಕು. ಈ ರೀತಿ ಕಲಿಸ್ಕೊಬೇಕು. ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ಸಾಫ್ಟಾಗೂ ಬೇಡ. ಆಮೇಲೆ ಚಪಾತಿ ಥರ ಈ ರೀತಿ ಲಟ್ಟಿಸಿ ಬೇಯಿಸಿದ್ರೆ ಆಯಿತು. ನಾನು ಹಳ್ಳಿಲಿರೋದ್ರಿಂದ ನಾನು ಜಾಸ್ತಿ ಒಲೆ ಮೇಲೆ ಮಾಡ್ತಾಯಿರ್ತೀನಿ. ಈ ರೀತಿ ಸ್ವಲ್ಪ ಎಣ್ಣೆ ಸವರಿ ಹೆಂಚಿಗೆ ಈ ರೀತಿ ಹಾಕಿ ಸ್ವಲ್ಪ ಬೆಂದಾದಮೇಲೆ ನೀರು ಹಚ್ಬಿಟ್ಟು 2 ಸೈಡ್ ಬೇಯಿಸಿದ್ರೆ ಇದು ಬೆಂದಾದಮೇಲೆ ಸ್ವಲ್ಪ ತುಪ್ಪನೋ ಬೆಣ್ಣೆನೋ ಬೇಕು ಅಂದ್ರೆ ಹಾಕಿ, ಇಲ್ಲಾಂದರೆ ಬೇಡ. ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ. ನೋಡಿದ್ದೀರಿ, ರೆಡಿಯಾಗಿರುತ್ತೆ. ನಾನು ಹೆಸ್ರು ಕಾಳಿನ ಚಟ್ನಿ ಜೊತೆ ಈ ರೊಟ್ಟಿನ ಸರ್ವ್ ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ.